ಹಾಗಾಗಿ ಆತನು ಅವಮಾನವನ್ನು ಸಹಿಸಿಕೊಂಡು ನಿಮ್ಮದಾಗಿ ನಾನು ಮರೆತು ಆತನು ಪಟ್ಟಿರತಕ್ಕಂಥ ಶ್ರಮವನ್ನ ಆತನು ನನ್ನಗಾಗಿ ನಮಗಾಗಿ ಪರಿಹಾಸಕ್ಕೆ ಗುರಿಯಾದನು, ನನ್ನಗಾಗಿ ನಮಗಾಗಿ ಆತನ ಅವಮಾನಕ್ಕೆ ಗುರಿಯಾದನು, ನನ್ನಗಾಗಿ ನಮಗಾಗಿ ಆತನು ಮುಖದ ಮೇಲೆ ಉಳಿಸಿಕೊಂಡನು. ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳದೆ, ಅದನ್ನು ನಾವು ಗ್ರಹಿಸದೆ, ನಾವು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿಯೂ, ನಮ್ಮ ಸಮಾಜದಲ್ಲಿಯೂ, ನಮ್ಮ ವ್ಯವಹಾರದಲ್ಲಿಯೂ ನಾವು ಬ್ಯುಸಿ ಆಗಿಬಿಟ್ಟಿದೆ. ಹಾಗಲ್ಲ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ನೀನು ಮೌನವಾಗಿದ್ದು ಆತನು ಪಟ್ಟಿರ್ತಕ್ಕಂಥ ಶ್ರಮವನ್ನು ಜ್ಞಾಪಕ ಮಾಡಿಕೊಂಡು ಆತನ ಸನ್ನಿಧಾನದಲ್ಲಿ ಬರಬೇಕಾಗಿದೆ. ಬಾ, ಆತನ ಪಾದದಲ್ಲಿ ಬಾ. ಸ್ವಾಮಿ ಕರ್ತನೆ, ನೀನು ನನಗಾಗಿ ಮುಖದ ಮೇಲೆ ನಿನ್ನ ಉಗುಳಿಸಿಕೊಂಡಿದ್ದೀರಲ್ಲ ಕರ್ತನೆ, ನನಗಾಗಿ ನಿನ್ನ ಮುಖದ ಮೇಲೆ ನಿನ್ನ ಗುದ್ದಿಸಿಕೊಂಡಿದ್ದೆ ಕರ್ತನೆ. ನೀನು ನನಗಾಗಿ ಕರ್ತನೆ ತಲೆಯ ಮೇಲೆ ಬೆತ್ತದಿಂದ ನಿನಗೆ ಹೊಡೆದರು ಎಂಬುದಾಗಿ ನೋಡ್ತೇವೆ ಕರ್ತನೆ. ನಾನು ರಕ್ಷಿಸಲ್ಪಡಬೇಕು, ನಾನು ನಿತ್ಯ ಜೀವವನ್ನು ಸುರಿಸಬೇಕು ಎಂಬುದಾಗಿ ಕರ್ತನೆ ನೀನು ಇಷ್ಟೊಂದು ನೋವೆಲ್ಲ ತಾಡಿದಲ್ಲ.